ಸರ್ಕಾರ ಬಜೆಟ್ ಏನೋ ಮಂಡನೆ ಮಾಡಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದವರು ಏನೋ ವಿರೋಧ ಮಾಡಲೇಬೇಕು. ಯಾವತ್ತಾದರೂ ಯಾವುದಾದ್ರೂ ಬಿಜೆಪಿ ಬಜೆಟ್ ಮಂಡನೆ ಮಾಡಿದಾಗ ಕಾಂಗ್ರೆಸ್ನವ್ರದ್ದು ಹೌದೌದು ಚೆನ್ನಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಈಗ ಹಂಗೆ ಕಾಂಗ್ರೆಸ್ನವರು ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಬಿಜೆಪಿಯವರು ಅದು ಹೌದೌದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗತ್ತಾ? ಹೇಳಿಲ್ಲ. ಖಾಲಿ ಚೊಂಬಿಡ್ಕೊಂಡ್ಬಿಟ್ಟು ಅವರು ಓಡಾಡ್ಕೊಂಡಿದ್ದಾರೆ. ಕಾಪಿ ಕ್ಯಾಟ್ಗಳು ಹೊಸದೇನಾದರೂ ಮಾಡ್ರಿ, ಅವ್ರು ಮಾಡಿದ್ದನ್ನೇ ನೀವು ಖಾಲಿ ಚೊಂಬಿಡ್ಕೊಂಡ್ಬಿಟ್ಟು ಅಂತ ಹೋಗ್ತಾ ಇದ್ದೀರಾ. ಇದಕ್ಕೆ ಈಗ ಹಲವು ರೀತಿ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಇದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕೆ? ಸ್ಟೋರಿ ನೋಡಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ವಿಪಕ್ಷ ವ್ಯಂಗ್ಯ, ಖಾಲಿ ಚೊಂಬು ಹಿಡಿದು ಪ್ರತಿಭಟನೆ. ಇದು ಸಾಲದ ಬಜೆಟ್ ಎಂದ ಬಿಜೆಪಿ. ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಕುರಿತು ಬಿಜೆಪಿ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿವೆ. ಕೈಯಲ್ಲಿ ಖಾಲಿ ಚೊಂಬು ಹಿಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿವೆ. ವಿಧಾನಸೌಧದ ಕೆಂಗಲ್ ದ್ವಾರದ ಮುಂದೆ ಖಾಲಿ ಚೊಂಬುಗಳನ್ನು ಹಿಡಿದು ಇದು ಖಾಲಿ ಚೊಂಬಿನ ಸರ್ಕಾರ ಅಂತ ಘೋಷಣೆ ಕೂಗಿದ್ದಾರೆ. ಸಾಲ 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 ಎಂಬುದೇ ಈ ಬಜೆಟ್ ಅಂತ ಬಿಜೆಪಿಗರು ಹೇಳಿದ್ದಾರೆ. 4 ಲಕ್ಷ ಕೋಟಿ ಸಾಲದ ಹೊರೆಯನ್ನ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ತಲೆ ಮೇಲೆ ಹೇರಿದ್ದಾರೆ. ಮುಂದಿನ ಸರ್ಕಾರಕ್ಕೆ ಈ ಹಣಕ್ಕೆ ಬಡ್ಡಿ ಕಟ್ಟೋದಕ್ಕೂ ಆಗೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಬಜೆಟ್ನಿಂದಾಗಿ ನಾಡಿನ ಜನರಿಗೆ ಸಾಕಷ್ಟು ನಿರಾಸೆಯಾಗಿದೆ. ಬಜೆಟ್ನಲ್ಲಿ ಯಾವ ಭರವಸೆಯೂ ಇಲ್ಲ, ಉದ್ದದ ಭಾಷಣ ಅಷ್ಟೇ ಎಂದಿದ್ದಾರೆ. ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಹಿಂದಿನ ಬಜೆಟ್ ನಲ್ಲಿ 1,16,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು. ಈ ಬಾರಿ 1,32,000 ಕೋಟಿ ರೂಪಾಯಿಗಳ ಸಾಲವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ 3 ವರ್ಷದ ಬಜೆಟ್ ಸಿದ್ದರಾಮಯ್ಯನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ 4,39,000 ಕೋಟಿ ರೂಪಾಯಿಗಳ ಸಾಲವನ್ನ ಮಾಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು ಮಾಡಿರುವ ದಾಖಲೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸಾಲ ಮಾಡಿ ತುಪ್ಪ ತಿನ್ನು ಅಂತಾರಲ್ಲ, ಆ ರೀತಿಯಾದಂತ ಉಪ್ಪು ಹುಳಿ ಖಾರ ಏನು ಇಲ್ದಿರೋ ಬಡ್ಜೆಟ್. ಯಾವುದೇ ಹೊಸ ಯೋಜನೆಗಳಿಲ್ಲ, ಸಾಲ ಸಾಲ ಸಾಲ. ಒಟ್ಟು ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ 4,39,254 ಕೋಟಿ ಸಾಲದ ಹೊರೆಯನ್ನ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಏರಿದ್ದಾರೆ. ಬಡ್ಡಿ ಕಟ್ಟಕ್ಕೂ ಕೂಡ ಮುಂದೆ ಬರುವಂತ ಸರ್ಕಾರಗಳಿಗೆ ಆಗಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಬಜೆಟ್ ಆರ್ಥಿಕ ಶಿಸ್ತಿನ ಪಾವಿತ್ರ್ಯ ಹೊಂದಿಲ್ಲ. ಕರ್ನಾಟಕವನ್ನ ತೀವ್ರ ದಿವಾಳಿಯತ್ತ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ದಾರೆ. ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ. ಈ ಬಾರಿ 7,000 ಕೋಟಿ ಹೆಚ್ಚಾದ್ರೆ 52,000 ಕೋಟಿ ಬರೀ ಬಡ್ಡಿಯನ್ನ ಈ ಸರ್ಕಾರ ತುಂಬಬೇಕಾಗತ್ತೆ. ನಮ್ಮ ಸಾಲಕ್ಕಿಂತ ನಿಮ್ಮ ಬಡ್ಡಿಯೇ ಹೆಚ್ಚು. ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ ಕೇವಲ ಅವರಿಗೆ ಸಮಾಧಾನ ತಂದಿರಬಹುದು. ನಾನು 17ನೇ ಬಡ್ಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ನಿರಾಶಾಯಕವಾಗಿರುವಂತಹ ಬಡ್ಜೆಟ್ ಆಗಿದೆ. ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಉದ್ದ ಬಡ್ಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂತ ಒಂದು ಬಡ್ಜೆಟ್ ಆಗಿಲ್ಲ. ಇನ್ನು ಸ್ಲೋಗನ್ ರಾಮಯ್ಯನವರ ಬಜೆಟ್ಟಿನ ಸುದೀರ್ಘ ಪ್ರಲಾಪ ಆಲಿಸಿದೆ. ಸಿಎಂ 17ನೇ ಬಜೆಟ್ ಮಂಡಿಸಿದ ಖುಷಿ ಜನರಿಗೆ ಬರೆ ಎಳೆಸಿಕೊಂಡ ಬಿಸಿ. ಸಿದ್ದರಾಮಯ್ಯನವರು ದಾಖಲೆ ಮಾಡೋದಕ್ಕೆ ಹೋಗಿ ರಾಜ್ಯದ ಆರ್ಥಿಕತೆಯನ್ನ ದಿಕ್ಕಾಪಾಲಾಗಿಸಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಜನರಿಗೆ ಅನುಕೂಲವಾಗುವ ಬಜೆಟ್ ಮಂಡಿಸಿದ್ದೇವೆ. ಸಿದ್ದರಾಮಯ್ಯ ಬಜೆಟ್ಗೆ ಕಾಂಗ್ರೆಸ್ ಸಮರ್ಥನೆ. ಸರ್ಕಾರದ ಬಜೆಟ್ ಅನ್ನ ಕಾಂಗ್ರೆಸ್ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಾಲ ತೀರಿಸುವ ಮಿತಿಯಲ್ಲೇ ಸಾಲ ತೆಗೆದುಕೊಂಡಿದ್ದೇವೆ. ಮೋದಿ ಸರ್ಕಾರದ ತರ ಬೇಕಾಬಿಟ್ಟಿ ಸಾಲ ಮಾಡಿಲ್ಲ ಎಂದಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೀಡುವ ಉದ್ದೇಶ ಬಜೆಟ್ನಲ್ಲಿ ಈಡೇರಿದೆ. ಕೇಂದ್ರ ಸರ್ಕಾರ ಬಿಜೆಪಿಯವರಿಗೆ ಏನು ಚಿನ್ನದ ಚೊಂಬು ಕೊಟ್ಟಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲಾ ಕ್ಷೇತ್ರ ಬ್ಯಾಲೆನ್ಸ್ ಮಾಡಿ ಯಾರನ್ನೂ ನಿರ್ಲಕ್ಷ್ಯ ಮಾಡದೆ ಸಮರ್ಥ ಬಜೆಟ್ ಮಂಡನೆ ಮಾಡಿದ್ದಾರೆ. ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ 56,000 ಹುದ್ದೆ ಭರ್ತಿಯ ತೀರ್ಮಾನ ಮಾಡಿದ್ದಾರೆ. ರೈತ ಸಮುದಾಯಕ್ಕೆ 30,000 ಕೋಟಿ ಸಾಲ ನೀಡುವ ತೀರ್ಮಾನ ಮಾಡಿದ್ದಾರೆ ಎಂದಿದ್ದಾರೆ. 26-27ರ ಈ ಆಯವ್ಯಯ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಯಾರಿಗೂ ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ಸಮಗ್ರವಾದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ರಿಕ್ರೂಟ್ಮೆಂಟಿನ ಬಗ್ಗೆ ಯುವಕರ ಆತಂಕ ಇತ್ತು. 56,000 ಹುದ್ದೆಗಳನ್ನು ಭರ್ತಿ ಮಾಡುವಂತ ತೀರ್ಮಾನವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ. ರೈತ ಸಮುದಾಯಕ್ಕೆ ಸುಮಾರು 30,000 ಕೋಟಿ ರೂಪಾಯಿ ಸಾಲವನ್ನ ಕೊಡ್ತಕ್ಕಂತ ಅತಿ ದೊಡ್ಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವ್ರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು. ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು. ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು
ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಬಹಳ ವೈಯಕ್ತಿಕವಾಗಿ ನನ್ನ ಇಲಾಖೆ ಪರವಾಗಿ ನನಗೆ ಖುಷಿಯಾಗಿದೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ಚಂಪು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಇವರು ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಇವ್ರೇನ್ ಕೊಟ್ಟಿದಾರಂತೆ? ಈ 50,000 ಕೋಟಿ 55,000 ಏನ್ ಕೋಟಿ ಕೊಡ್ತಾ ಇದೆ, ಇದು ಡೆವಲಪ್ಮೆಂಟ್ ಇದು. ಬಹುಶಃ ಬಿಜೆಪಿಯ ನನ್ನ ಸ್ನೇಹಿತರು ಏನೇನ್ ಹೇಳಿದ್ರು ಮಾಡಕ್ ಆಗಲ್ಲ ಅಂತ, ಅದೆಲ್ಲ ಈ ಬಜೆಟಿನ ಮುಖಾಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿ ಸರ್ಕಾರ ತರ ಬೇಕಾಬಿಟ್ಟಿ ಸಾಲ ತಕೊಂಡು ಕಟ್ಟದೆ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಇಲ್ಲ. ಒಟ್ಟಲ್ಲಿ ಬಜೆಟ್ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಬಜೆಟ್ನಲ್ಲಿ ಘೋಷಿಸಲಾದ ಎಲ್ಲವೂ ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ತಲುಪಲಿದೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.